ಏನು ಇದೆಲ್ಲ ಹೋಗ್ತೀನಿ. ವಿಡಿಯೋ ಕ್ಲಿಕ್ ಮಾಡಿದೆ ಎಂಡೋರ್ಗು ನೋಡಿರಿ. ಹೀಗೆ ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ಗೆ. ಬರೀ ಒಳಗಡೆ ಸೊ ನೋಡೋದೆ ನಮ್ಮ ರೂಮ್ ಎಷ್ಟು ರೂಮ್ಸ್ ಅದಾವ ಏನು ಎಲ್ಲ ಕ್ಲಿಯರಾಗಿ ಹೇಳ್ತೀನಿ. ನಮ್ಮ ಹೋಮ್ ಟೂರ್ ಪೂರ್ತಿ ಎಲ್ಲ ನೋಡತ್ತಿರಂತ ಬರೀ ಹೋಮ್ ಟೂರ್ ಮಾಡೋಣ ಅಂತ. ಫಸ್ಟ್ ನೋಡಿರಿ ನಾವಿಲ್ಲೇ ಒಂದಿಷ್ಟು ಗಿಡಗಳು ಯಾವ ಬೇಕು ಒಂದಿಷ್ಟು ಹಚ್ಕೊಂಡಿವಿ. ಇದು ಯಾವ್ದು ಗೊತ್ತಿಲ್ಲ. ಒಂದು ಅಲೋವೆರಾ ಹಚ್ಕೊಂಡಿವಿ, ಒಂದು ಇದು ರಬ್ಬರ್ ಪ್ಲ್ಯಾಂಟ್ ಥರ ಇರುತ್ತೆ. ಇದು ಒಂದು ಗೊತ್ತಿಲ್ಲ, ಮನಿ ಪ್ಲ್ಯಾಂಟ್ ಎರಡು ಇಟ್ಕೊಂಡಿವಿ. ಇದು ಇಷ್ಟು ಇಲ್ಲಿ ಹೊರಗೆ ಇದೆ ಪಾರ್ಕಿಂಗ್ ಏರಿಯಾ. ಇಷ್ಟೇ ನಮ್ಮದು. ಇಲ್ಲೇ ನಾವು ಪಾರ್ಕ್ ಮಾಡ್ಕೋತೀವಿ ಬೈಕ್ ಅದೆಲ್ಲ. ನಮ್ಮದು 2 ಬೈಕು ಒಂದು ಕಾರನ್ನು ಅಲ್ಲಿ ನೋಡಲಿ ಹೊರಗೆ ನಿಲ್ಲಿಸ್ತೀವಿ. ಅವಾಗಲೂ ಅಲ್ಲಿ ಖಾಲಿ ಸ್ಪೇಸ್ ಅದ, ಹಾಗಾಗಿ ಜಾಸ್ತಿ ಅಲ್ಲೇ ನಿಲ್ಲಿಸ್ತಾರೆ ಎಲ್ಲರೂ. ನಾವು ಹಾಗಾಗಿ ಅಲ್ಲೇ ನಿಲ್ಲಿಸ್ಕೋತೀವಿ, ಯಾಕಂದ್ರೆ ಪಾರ್ಕಿಂಗ್ ನಮ್ಮದು ಸಣ್ಣದದ. ಇಲ್ಲಿ ಬಟ್ಟೆನೂ ಇಲ್ಲೇ ಹಾಕೊತೀವಿ. ಬಾಡಿ ಒಳಗೆ ಹೋಗ್ಮತ್ತ ನೋಡಿ ಹೆಂಗದ ನಮ್ಮ ಮನೆ ಏನು ಅಂತೇಳಿ. ಇದೇ ನಮ್ಮದು ಎಂಟ್ರೆನ್ಸ್ ಇದೆ. ಇದೆ ನಮ್ಮದು. ನಾವು ಬಂದುಬಿಟ್ಟು ನೋಡಿರಿ ಬಿಜಾಪುರ. ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗ ನಾವು ಸದ್ಯಕ್ಕೆ ಬೆಂಗಳೂರು ಒಳಗೆ ಇದ್ದೀವಿ. ನಾವು ಬಂದು ಆಲ್ಮೋಸ್ಟ್ ಒಂದು 6 ಇಯರ್ಸ್ ಆಯಿತು ಬೆಂಗಳೂರಿಗೆ ಬಂದು. ಇದೇ ನಮ್ಮದು ಹಾಲ್ ನೋಡಿರಿ. ನಮ್ಮದು ಎಷ್ಟೇ ಸಣ್ಣ ಮನೆ ಅದು. ನಮ್ಮದು 2 BHK ಮನೆ ನಮ್ಮದು. ಇದು ಸೋಫಾನು ರೀಸೆಂಟಾಗಿ ತೊಗೊಂಡಿವಿ. ಇಲ್ಲಿ ಬಂದ ಎಲ್ಲ ಪರ್ಚೇಸ್ ಮಾಡಿದ್ದು. ಅಲ್ಲಿಂದ ಏನು ಸಾಮಾನು ಅಂತೂ ನಾವು ಜಾಸ್ತಿ ಏನೂ ತೊಗೊಂಡಿಲ್ಲ, ಎಲ್ಲ ಇಲ್ಲೇ ತೊಗೊಂಡಿವಿ. ಇದು ಮ್ಯಾಟ್ನು ನನ್ನ ಮಗಳು ಹುಟ್ಟಿದ ಮೇಲೆ ಮನೆ ತೊಗೊಂಡಿವಿ. ಇದನ್ನು ಟಿ ವಿ ತೊಗೊಂಡು ನೋಡಿ ನನ್ನ ಮಗ ಹುಟ್ಟಿದ ತೊಗೊಂಡಿದ್ದು 4 ವರ್ಷ ಆಯಿತು ಟಿ ವಿ ತೊಗೊಂಡು. ಅವನಿಗೆ ಈಗ 9ನೇ ತಾರೀಕು ಬರ್ಡೇ ಒಂದು 4 ವರ್ಷ ಆಗುತ್ತೆ, ಅವ್ನಿಗೆ ಕಂಪ್ಲೀಟ್ ಆಗುತ್ತೆ. ಅವನ್ನ ಬೆಂಗಳೂರಿಗೆ ಕರ್ಕೊಂಡ್ಬರ್ಬೇಕಾದ್ರೆ ಹಳೆ ಟಿ ವಿ ಎಕ್ಸ್ಚೇಂಜ್ ಮಾಡಿ ಇದು ಹೊಸ ಟಿ ವಿ ಇದು ಅದು OnePlus ಟಿ ವಿ ತೊಗೊಂಡಿದ್ದು. ಮತ್ತು ಇದು ಸೌಂಡ್ ಬಾಕ್ಸ್ನು ಈ ಮನೆಗೆ ಬಂದ್ಮೇಲೆ ತೊಗೊಂಡಿದ್ದು. ನಾವು ಫಸ್ಟ್ ಸಿಂಗಲ್ ಇದ್ವಿ. ಇವಾಗ ಎಲ್ಲರೂ ನಮ್ಮ ಫ್ರೆಂಡ್ ಎಲ್ಲ ಜಾಯ್ನ್ ಆದ್ಮೇಲೆ 2 BHK ತೊಗೊಂಡ್ಮ್ಯಾಗ ಈ ಕಡೆ ಬಂದ್ಮೇಲೆ ಇದು ತೊಗೊಂಡಿದ್ವಿ ಸೌಂಡ್ ಬಾಕ್ಸ್ ಎಲ್ಲ. ಇದೇ ಇಷ್ಟೇ ನೋಡಿರಿ ನಮ್ದು ಹಾಲ್. ಇದು ಬೆಡ್ ಏನದ, ಇದು ಒಂದು ಹಳಿ ಮನೆಗೆ ಇದ ತೊಗೊಂಡಿರ್ತೀವಿ ಬೆಡ್. ಇದು ಸುಮ್ಮನೆ ಸಿಂಗಲ್ ಕಾಟ್ ಐತಿ. ಇದೊಂದು ಅದಕ್ಕಿಂತ ಹಾಕಿದ್ದೀವಿ ಅಂತ ಹೇಳಿ. ಸೊ ಮೊದಲು ಅಲ್ಲಿತ್ತ ಸೋಫಾ ತಂದ್ಮೇಲೆ ಮತ್ತೆ ಈ ಕಡೆ ಹಾಕೊಂಡಿವಿ. ಇದಿಷ್ಟು ಹಾಲ್. ಇದಿಷ್ಟು ಇದೇನಿಲ್ಲ, ಇದಿಷ್ಟೇ ಹಾಲ್. ಈಗ ನೋಡಿ ನಮ್ದು 2 ಬೆಡ್ರೂಮ್ ನೋಡಾದ್ರೆ ಬರ್ರಿ. ಈ ಕಡೆ ನೋಡ್ರಿ ಈಚಿಕೊಂದು ಬೆಡ್ರೂಮ್ ಅದ, ಈಚಿಕೊಂದು ಬೆಡ್ರೂಮ್ ಅದ. ಇದು ಸೆಂಟ್ರ್ ಹಾಲ್ ಅದ. ಫಸ್ಟ್ ನಮ್ಮ ಅಕ್ಕನ ರೂಮ್ ನೋಡೋಣ ಅಂತ ಬರ್ರಿ. ಯಾಕಂದ್ರೆ ನನ್ನ ಮಗಳಲ್ಲಿ ಮಲ್ಕೊಂಡ ಅದಕ್ಕೆ ಲೈಟ್ ಹಚ್ಚಲಿ. ಇದೊಂದಿಷ್ಟೇ ಸಣ್ಣ ರೂಮ್ ಅದ. ಇವರು ರೀಸೆಂಟಾಗಿ ಬಂದಾರೆ ಬೆಂಗಳೂರಿಗೆ, ಹಿಂಗಾಗಿ ಇನ್ನೂ ಏನೂ ಪರ್ಚೇಸ್ ಮಾಡಿಲ್ಲ. ಬೆಡ್ ಅದು ಏನೂ ಪರ್ಚೇಸ್ ಮಾಡಿಲ್ಲ, ಇನ್ನೆಲ್ಲ ತೊಗೋಬೇಕಾಗಿದೆ. ಇದು ನೋಡ್ರಿ ಒಂದು ಕಬೋರ್ಡ್ ನೋಡೋದು ಬೇಡ. ಇದಿಷ್ಟು ಕಬೋರ್ಡ್ ಇಷ್ಟಮ್ಮ. ಈಕಿ ಸೈಕಲ್ 2 ಅದಾವ್ರಿ. ಒಂದು ಅಲ್ಲಿ ಭಾಳ ಹೊರಗೆ ಕಬೋಳಾಗತ್ತೇನೆ, ಒಂದು ಒಳಗೆ ಇಟ್ಕೊಂಡ್ರೆ. ಇದು ಅವ್ರದ್ದು ಕ್ಯಾಂಪಿಂಗ್ ಬ್ಯಾಗ್ ಇಲ್ಲಿ ಹಾಸಿ ಇಟ್ಕೊಂಡ್ರೆ. ಬರ್ರಿ ನಮ್ಮದು ಕಿಚನ್. ನನ್ನ ಬೆಡ್ರೂಮ್ ಆಮೇಲೆ ತೋರಿಸ್ತೀನಿ ಅಂತ, ಯಾಕಂದ್ರೆ ನನ್ನ ಮಗಳಿನ ನಿದ್ದೆ ಮಾಡಲ್ಲ. ಗುಬ್ಬಿ ಮುಕ್ಕೊಂಡದಿನ್ನ ಮುಕ್ಕೊಳ್ಳಿ. ಆಕೆ ರಾತ್ರಿ ಮಕ್ಕೊಂಡಿಲ್ರಿ, ಅದಕ್ಕೆ ಈಗ ನಿದ್ದೆ ಹೊಡಿಕತ್ತಾರ. ಮಲ್ಕೊಂಡಿಲ್ಲ, ಈಗ ನಿದ್ದಾಗಿಲ್ಲ. ಈಗ ನಮ್ಮದು ಇದೊಂಥರ ದೇವ್ರ ಮನೆಯೂ ಇಲ್ಲೇ ಅದು. ನಮ್ಮದು ದೇವ್ರ ರೂಮ್ನಾಗಿನ ಲೈಟ್ ಹಾಕಿ. ಇದು ನಮ್ಮದು ದೇವ್ರ ಮನೆ. ಇದಿಷ್ಟು ದೇವರು. ಮೊನ್ನೆ ಪ್ರಯಾಗರಾಜ್ಗೆ ಹೋದಾಗ ಅವೆಲ್ಲ ರುದ್ರಾಕ್ಷ ಅದೆಲ್ಲ ತೊಗೊಂಬಂದಾರ. ನಮ್ಮದು ಊರಾಗ ಅದ ರೀ ದೇವರ. ಸಿಂಪಲ್ ಆಗಿ ಇಷ್ಟ ಪೂಜೆ ಮಾಡ್ಕೋತೀವಿ ಡೈಲಿ. ಏನಾರ ಫೆಸ್ಟಿವಲ್ ಇದ್ರೆ ಸ್ವಲ್ಪ ಹಾಕಿ ಮಾಡಿರ್ತೀವಿ. ಇದಿಷ್ಟು ದೇವ್ರ ಮನೆ. ಈಗ ನೋಡ್ರಿ ಇಲ್ಲೇ ಇದಿಷ್ಟು ಒಂದು ಬಾತ್ರೂಮ, ಇಲ್ಲೊಂದು ಬಾತ್ರೂಮ್ ಅದ, ಮತ್ತು ಆ ಕಡೆ ನಮ್ಮ ಬೆಡ್ರೂಮ್ ಒಂದು ಬಾತ್ರೂಮ್ ಅದ. 2 ಬಾತ್ರೂಮ್ ಕೊಟ್ಟಾರ. ಮತ್ತು ಇದೊಂದು ವಾಷಿಂಗ್ ಮಿಷಿನ್ ನಮ್ಮ ತನೆ ಹುಟ್ಟದಾಗ ತೊಗೊಂಡಿದ್ದು. ಬಟ್ಟೆ ತೊಳೆಯೋಕ್ಕಾಗಲ್ಲ, ಅದಕ್ಕೆ ಇದನ್ನು ತೊಗೊಂಡಿವಿ. ಇದು ಇವರಿಗೆ ಅಭ್ಯಾಸ ಮಾಡಕಂತ ಹೇಳಿ ಒಂದು ಬೆಂಚ್ ತೊಗೊಂಡ್ರೆ ಅದ್ರದ್ದು ಅವ್ರೇನು ಕೂತ್ ಮಾಡಂಗಿಲ್ಲ ರೀ. ಇದೆಲ್ಲ ಸ್ಟೋರ್ ರೂಮ್ ಥರ ಆಗ್ಬಿಟ್ಟದೆ. ಎಲ್ಲ ತಂದು ಸಾಮಾನು ಅಲ್ಲೇ ಹೋಗಿದಾಗ್ಯದ. ಪೂರ್ತಿ ನೋಡಲ್ಲ ಎಷ್ಟು ಇಟ್ಟರೆ ಸಾಮಾನು. ಇವ್ರ ಸೈಕಲ್, ಇಬ್ಬರದ್ದು ಒಂದು ಸೈಕಲ್. ಇವ್ರದೇ ಎಲ್ಲ ಮನೆ ತುಂಬ ಎಲ್ಲ ಇವ್ರನ್ನೇ ಸಾಮಾನು ಅದ ನೋಡಿ ನಮ್ಮ ಮನೆ ಹತ್ರ. ಇದೊಂದು ಫ್ರಿಜ್ಜ. ಇದನ್ನು ಆಲ್ಮೋಸ್ಟ್ ತನೆ ಹುಟ್ಟಿದಾಗೆ ನಾವು ಜಾಸ್ತಿ ಸಾಮಾನು ತೊಗೊಂಡಿವಿ, ಯಾಕಂದ್ರೆ ಮನೆ ಚೇಂಜ್ ಮಾಡಿದ್ವಿ. ಅವಾಗ ಎಲ್ಲ ಸಾಮಾನು ಬೇಕಾದ್ರು ಅವಾಗೆಲ್ಲ ತೊಗೊಂಡಿದ್ವಿ. ಇದನ್ನು ತೊಗೊಂಡು ಒಂದು 4 ಇಯರ್ಸ್ ಆಯಿತು. ಈಗ ನಮ್ದು ಫೇವ್ರೆಟ್ ಪ್ಲೇಸಾಗಿ ಕಿಚನ್ಗೆ ಹೋಗೋಣಂತ ಬರ್ರಿ. ಇದು ನೋಡ್ರಿ ಇಷ್ಟೇ ನಮ್ಮದು ಸ್ಮಾಲ್ ಕಿಚನ್. ನೀವು ನೋಡ್ತೀರಿ ಡೈಲಿ ಎಲ್ಲ ಒಳಗೆಲ್ಲ ನಾನು ಇಲ್ಲೇ ಜಾಸ್ತಿ ಅಡುಗೆ ಮಾಡೋದೆಲ್ಲ ಇಲ್ಲೇ ಮಾಡಿರ್ತೀನಿ. ಇಷ್ಟೇ ನೋಡ್ರಿ ಕಿಚನ್. ಇಲ್ಲ ಬಾಂಡೆ ಅದಾವ ತಿಕ್ಕಬೇಕು ಇಟ್ಟಿವಿ. ಇದಿಷ್ಟು ಗ್ಯಾಸ್, ಇದೆ ಕಿಚನ್. ಇಲ್ಲೊಂದು ವಿಂಡೋ ಕೊಟ್ಟಾರ. ಆಯ್ತು, ಇದೆ ನಮ್ದು. ಅಲ್ಲಿ ಮ್ಯಾಗೆಲ್ಲ ಚಲೋ ಸಿಸ್ಟಮ್ ಕೊಟ್ಟರೆ ಇಟ್ಕೊಳ್ಳೋಕ್ಕೆಲ್ಲ. ಇಲ್ಲಿ ಫಿಲ್ಟರ್ ಕೂಡ್ಸ್ಕೊಂಡಿವಿ. ಈ ಕಡೆನೂ ಸ್ಟೋರೇಜ್, ಈ ಕಡೆನೂ ಸ್ಟೋರ್ ಮಾಡ್ಕೋಬೋದು. ಈ ಕಡೆನೆಲ್ಲ ಫುಲ್ ಎಲ್ಲ ಸ್ಟೋರೇಜ್ ಅದ ಮ್ಯಾಲೂ.
ನನ್ನ ಮಗಳಿದ್ದಾಳ ನನ್ನ ರೂಮ್ ಮಟ್ಟ ನೋಡಾತಿರ್ತ ಬರ್ರಿ. ನಮ್ಮದು ಬೆಡ್ರೂಮ ಬರ್ರಿ. ಈ ಕಡೆ ಕಬೋರ್ಡ್ ಇಲ್ಲೊಂದು ಬೆಡ್ ಹಾಕೊಂಡಿವಿ. ಇದು ಬೆಡ್ ಸೋಫಾ ಕಮ್ ಬೆಡ್ ಐತಿ. ಸೋಫಾನು ಮಾಡ್ಕೋಬೋದು, ಬೆಡ್ಡು ಯಾವುದಕ್ಕೂ ಯೂಸ್ ಆಗುತ್ತೆ, ಸಿಂಗಲ್ಲು ಮಾಡ್ಕೋಬೋದು, ಯೂಸ್ ಆಗುತ್ತೆ. ಆ ಥರದ್ದು ತೊಗೊಂಡಿವಿ. ಕಾಟ ತೊಗೊಂಡ್ರೆ ನಾವು 4 ಜನ ಸಾಕಾಗಲ್ಲ ಅಂತೇಳಿ ಈ ಥರದ್ದು ಬುಕ್ ಮಾಡ್ಕೊಂಡಿವಿ. ಮತ್ತು ಇದು ನಮ್ಮದು ಕಂಪ್ಯೂಟ್ರ. ಇದೆಲ್ಲ ನಾವು ಇಲ್ಲಿ ಎಲ್ಲ ಎಡಿಟ್ ಮಾಡೋದು, ನಮ್ಮ ಮನೆಯವ್ರು ಜಾಸ್ತಿ ಎಡಿಟ್ ಮಾಡ್ತಾರೆ, ಎಲ್ಲ ಅವರೇ ಮಾಡೋದು ಜಾಸ್ತಿ. ಇಲ್ಲೆಲ್ಲ ನಾವೇನು ಅಷ್ಟು ಮಾಡೋಕ್ಕೆ ಹೋಗಲ್ಲ. ನಾನು ತಾನೇ ನೋಡ್ತಿರ್ತೀನಿ ಲಾಗ್ನಾಗ, ಅವನು ಕಂಪ್ಯೂಟರ್ ನೋಡ್ತಾನೆ, ಅವ್ರದ್ದೇ ಅದೆಲ್ಲ ಪ್ಲೇಸು. ಇದೆಲ್ಲ ನೋಡಿ ಹೆಂಗೆ ಬಿಟ್ರೆ ಇವೆಲ್ಲ ಮೊನ್ನೆ ನಾವು ಟ್ರಿಪ್ಪಿಗೆ ಹೋಗಿದ್ವಿ. ಹಿಂಗಾಗಿ ಇನ್ನೂ ಎಲ್ಲ ಇಲ್ಲೇ ಬಿದ್ದು ಎಲ್ಲ ಬಿದ್ದಿದೆ ಇಲ್ಲ, ಇನ್ನೂ ಎಲ್ಲ ಅಲ್ಲೇ ಅದಾವೆ. ಸೆಲ್ಫಿ ಸಿಕ್ಕದೆಲ್ಲ ಇಲ್ಲೇ ಇಟ್ಕೊಂಡಿದ್ನ. ಇದು ಫೋಟೋ ನೋಡ್ರಿ. ಇದು ಫೋಟೋ ತನ್ನೇ ಸ್ಕೂಲ್ ಒಳಗೆ ಏನೋ ಡ್ಯಾನ್ಸ್ ಇತ್ತು ಅವ್ರದ್ದು, ಆ್ಯನ್ಯುವಲ್ ಡೇ ಡ್ಯಾನ್ಸ್ ಒಳಗೆ ಇದು ಫೋಟೋ ಬೇಕು, ಈ ಥರದೊಂದು ಫೋಟೋ ಬೇಕಂತ ಹೇಳಿದ್ರು. ಅವಾಗಿನ ಫೋಟೋ ಮಾಡಿಸಿದ್ದು ಪ್ರೆಗ್ನೆಂಟಿಂದ ತೆಗೆದಿದ್ದ ಫೋಟೋ. ಅದು ಇರಲಿ ಅಂತ ಹೇಳಿ ಆ ಥರ ಮಾಡಿಸ್ಕೊಂಡಿದ್ವಿ ಫ್ರೇಮ. ಇದಿಷ್ಟು ಇದೊಂದು ಟೇಬಲ್. ಇದೊಂದು ಕಸ್ಟಮರ್ ಅಂತ ಅವ್ರ ಕಡೆ ಇದೊಂದು ಬುಕ್ ಮಾಡ್ಕೊಂಡು ತೊಗೊಂಡಿದ್ರು. ಸುಮ್ಮನೆ ತೊಗೊಂಡು ಇಟ್ಕೊಳಕ್ಕಾಗುತ್ತೆ, ಇರಲಿ ಅಂಥೇಳಿ ಇದೊಂದು ತೊಗೊಂಡಿದ್ರು. ಇದೊಂದು ಎಲ್ಲ ಲಾಸ್ಟಿಗೆ ಹೋದ ಚಲೋ ಕಾಣಿಸ್ತು. ಇದೊಂದು ಇರ್ಲತ್ತಿಲ್ಲ ಆಗುತ್ತೆ ಅಂತೇಳಿ ಇದೊಂದು ತೊಗೊಂಡ್ಬಂದಿವಿ. ಇವೊಂದಿಷ್ಟು ನಮ್ಮ ಪಾಪು ಬಂದಿದ್ದು ಟವಲ್ಗಳು ಇಷ್ಟೇ ನೋಡ್ರಿ. ಇದಿಷ್ಟೇ ನಮ್ಮದು. ಈ ಕಡೆ ಇದು ಜೋಳಿ ಮಕ್ಕಳದು. ಇದನ್ನು ಅಮೆಝಾನ್ ಒಳಗೆ ತರಿಸ್ಕೊಂಡಿವಿ ಜೋಳಿಗಿನೂ. ಇದು ಸುಮ್ಮನೆ ಯಾಕಂದರೆ ಈ ಥರ ಹ್ಯಾಂಗರಿಂಗ್ ಹಾಕೊಂಡ್ಬಿಟ್ರೆ ಇದು ಚೆನ್ನಾಗಿರ್ತೈತೆ ಅಂತ ಹೇಳಿ ಇದೊಂದು ತರಿಸಿವಿ. ಇದಾಗ ಚಲೋ ಮುಕ್ಕೋತಾವತ್ತಿ ಅಂತರು. ಇದೊಂದು ಈ ಕಡೆ ಕಬೋರ್ಡ. ಇದು ಎಲ್ಲ ಇವ್ರ ಬಟ್ಟೆ ಇಟ್ಟೊಳಗೆ ಎಲ್ಲ ಈ ಥರ ಅವರು ಇಟ್ಕೊಂಡ್ರೆ. ಈ ಕಡೆ ಇವು ಕಾಟನ್ ಬಟ್ಟೆ ಇಟ್ಕೊಂಡು ಒಂದಿಷ್ಟು ಪಾಪುನ, ಯಾಕಂದ್ರೆ ನಾವು ಜಾಸ್ತಿ ಡೈಪರ್ ಯೂಸ್ ಮಾಡೋಲ್ಲ ಡೇನಾಗ, ಹಾಗಾಗಿ ಬಟ್ಟೆ ಬೇಕಾಗ್ತದೆ ಅಂತೇಳಿ ಒಂದಿಷ್ಟು ಬಟ್ಟೆ ಇಟ್ಕೊಂಡಿನಿ. ಇದೆಲ್ಲ ನಂದು ಮಕ್ಕಳು ಎಲ್ಲ ಹೀಗೆ ಮ್ಯಾಗ ನಾನು ಇಟ್ಕೊಂಡಿನಿ. ಒಂದಿಷ್ಟು ಇವು 1-2 ಇದು ತರಿಸ್ಕೊಂಡಿದ್ದೆ, ಇವರು ಇಟ್ಕೊಂಡಿನಿ. ನಾನು ಸಾರಿ ಎಲ್ಲ ಕೆಳಗೆ ಇಟ್ಕೊಂಡಿನಿ, ಸ್ವಲ್ಪ ವೇಸ್ಟೇಜ್ ಎಲ್ಲ ತೆಳಗೆ ಇಟ್ಕೊಂಡಿನಿ. ಇದಿಷ್ಟೇ ನೋಡ್ರಿ ನಮ್ಮದು ಹೋಮ್ ಟೂರ. ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ವಿಡಿಯೋದಲ್ಲಿ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಗಾಯ್ಸ್.